ಗುಂಡ್ಲುಪೇಟೆ ತಾಲೂಕಿನ ಮಲ್ಲಯ್ಯನಪುರ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಒಂದು ವಾರದಿಂದ ಇದ್ದರೂ ಇದನ್ನು ಗಮನ ಹರಿಸಿದ ಜನಪ್ರತಿನಿಧಿಗಳು, PDOಗಳು, ಕಾಂಟ್ರಾಕ್ಟರ್ರು ಉಡಾಫೆಯ ಉತ್ತರವನ್ನು ಕೊಡ್ತಾ ಇದ್ದಾರೆ. ಮಲ್ಲಯ್ಯನಪುರ ಗ್ರಾಮದ PDOಗಳೇ, ಜನಪ್ರತಿನಿಧಿಗಳೇ, ಕಾಂಟ್ರಾಕ್ಟರ್ರೇ ಸ್ವಲ್ಪ ಜನಗಳತ್ತ ಗಮನ ಹರಿಸಿ. ಕುಡಿಯುವ ನೀರಿಗಾಗಿ ಇಲ್ಲಿ ಒಂದು ವಾರದಿಂದ ಪರದಾಡುವಂತಹ ಪರಿಸ್ಥಿತಿ ಬಂದಿದೆ. ಕೊಳವೆ ಬಾವಿಯಲ್ಲಿ ನೀರು ಬರದೆ ಗ್ರಾಮದ ಜನರು ಪ್ರತಿದಿನ ಕೆಲಸ ಕಾರ್ಯಗಳಿಗೆ ಹೋಗೋದನ್ನು ಬಿಟ್ಟು ನೀರಿಗಾಗಿ ಕಾಯುವಂತಹ ದುಸ್ಥಿತಿ ಹಾಗೂ ನೀರಿಗಾಗಿ ಮಹಿಳೆಯರು ಕಿತ್ತಾಡುವಂತಹ ಪರಿಸ್ಥಿತಿ ಬಂದಿದೆ. ಜನಪ್ರತಿನಿಧಿಗಳು ಓಟಿನ ಸಮಯದಲ್ಲಿ ಮಾತ್ರ ಒಂದು ಓಟ್ ಕೇಳ್ತಾರೆ, ಆದರೆ ಅವರ ಮೂಲಭೂತ ಸೌಕರ್ಯವನ್ನು ಕಲ್ಪಿಸುವ ಕೆಲಸವನ್ನು ಮಾಡ್ತಾ ಇಲ್ಲ. ಗ್ರಾಮದ ಜನರು ಜನಪ್ರತಿನಿಧಿಗಳ ವಿರುದ್ಧ, ಗ್ರಾಮ ಪಂಚಾಯಿತಿಯ ಸದಸ್ಯರ ವಿರುದ್ಧ, PDOಗಳ ವಿರುದ್ಧ ಜನ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಮಲ್ಲಯ್ಯನಪುರ ನಿವಾಸಿಯಾದಂತಹ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾ ಉಪಾಧ್ಯಕ್ಷರಾದ ಪುಟ್ಟೇಗೌಡರು ಇಂದು ಸಂಜೆ ಅವರೇ ಕೂಡ ಸ್ವಯಂ ಪ್ರೇರಿತರಾಗಿ ಸ್ವತಃ ತಾವೇ ತಾತ್ಕಾಲಿಕವಾಗಿ ಒಂದು ನೀರಿನ ವ್ಯವಸ್ಥೆಯನ್ನು ಮಾಡಿಸಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಕಾಂಟ್ರಾಕ್ಟ್ದಾರರಾಗಲಿ ಅಥವಾ PDOಗಳಾಗಲಿ ಪಂಚಾಯಿತಿಯ ಮೆಂಬರ್ಸ್ಗಳಾಗಲಿ ಕೂಡಲೇ ಇದನ್ನು ಸರಿಪಡಿಸಬೇಕು, ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು. ಇಲ್ಲವಾದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ ಎಂದು ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಪುಟ್ಟೇಗೌಡರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನೋಡಿ ಸ್ನೇಹಿತರೆ, ಇವತ್ತು ಮಲ್ಲಯ್ಯನಪುರದಲ್ಲಿ ಒಂದು ತಿಂಗಳಾಯ್ತು ಡ್ರೈನ್ ತೋಡಿ. ಒಂದು ತಿಂಗಳಿಂದ ಕುಡಿಯೋಕೆ ನೀರಿಲ್ಲ ಜನಗಳಿಗೆ, ಡ್ರೈನ್ ಕೆಲಸ ಮಾಡ್ತಾ ಇಲ್ಲ. ಅವನು ಕಾಂಟ್ರಾಕ್ಟರ್ ಉಡಪಿ ಆಡ್ತಾ ಇದ್ದಾನೆ. ಅವನು ಇವ ನಲ್ಲಿ ಹಾಕೋದು ಕುಡಿಯೋಕೆ ನೀರಿಲ್ಲ ಆಗ್ಬಿಡೋದು. ಹಬ್ಬದಲ್ಲೂ ಕೂಡ ಕುಡಿಯೋಕೆ ನೀರಿಲ್ಲ. ಒಂದು ವಾರ ಆಯ್ತು ನೀರು ಬಿಟ್ಟು. ಆದ್ರಿಂದ PDO ಫೋನ್ ಮಾಡೋದು, PDO ಉಲ್ಲಂಘನೆ ಮಾತಾಡ್ತಾ ಇದ್ದಾನೆ. ಅವನು ಕಿರಿಯಕ್ಕೆ ಉಡಪಿ ಮಾತಾಡ್ತಾ ಇದ್ದಾನೆ. ಅದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಮಲ್ಲಯ್ಯನಪುರದ ವ್ಯವಸ್ಥೆನ ಸರಿ ಮಾಡ್ಬೇಕು ಅಂತ ಹೇಳ್ತಾ ನಾನು ಕೇಳ್ತಾ ಇದ್ದೀನಿ.